ಹಾಯ್ ಹಲೋ ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್ ಅಕ್ಷಯ್ ಟೆಕ್. ಸೊ ಇವತ್ತು ಕೂಡ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದಂತೆ ಅಂಡಮಾನ್ ನಿಕೋಬಾರಲ್ಲಿ ನಡೀತಿರೋ ವೇಕೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ ಕೊಡಕ್ಕೆ ಬಂದಿದ್ದೀನಿ. ನನ್ನ ಲಾಸ್ಟ್ ವಿಡಿಯೋ ಬಂದು ಅರಣ್ಯ ಇಲಾಖೆಯಿಂದ ಮಜ್ದೂರ್ ಹುದ್ದೆ ಕರೆದಿದ್ರು. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಈಗ ಮತ್ತೆ ಅಂಡಮಾನ್ ನಿಕೋಬಾರಲ್ಲಿ ನಡೀತಿರೋ ಗೌರ್ಮೆಂಟ್ ವೇಕೆನ್ಸಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕ್ಕೆ ಬಂದಿದ್ದೀನಿ. ಸೊ ಈ ವೇಕೆನ್ಸಿ ಏನು ಅಂತ ಈ ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸ್ಕಿಪ್ ಮಾಡಿದ್ರೆ ಏನೇನು ವೇಕೆನ್ಸಿ ಇದೆ ಮತ್ತು ಅಪ್ಲಿಕೇಶನ್ ಹೇಗೆ ಹಾಕೋದು, ಅರ್ಹತೆ ಏನು, ಸ್ಯಾಲ್ರಿ ಎಷ್ಟು, ಇವೆಲ್ಲ ಗೊತ್ತಾಗಲ್ಲ. ನನ್ನ ರಿಕ್ವೆಸ್ಟ್ ಬಂದು ವಿಡಿಯೋ ಕಂಪ್ಲೀಟಾಗಿ ನೋಡಿ. ಆದರೂ ಅರ್ಥ ಆಗಿಲ್ಲ ಅಂತಂದರೆ ನನಗೆ ತಿಳಿಸಿ, ಕಮೆಂಟ್ ಮಾಡಿ. ನಾನು ನಿಮಗೆ ಡೈರೆಕ್ಟ್ ಲಿಂಕ್ ಕೊಡ್ತೀನಿ ಸೊ ದಟ್ ನೀವು ಅಪ್ಲೈ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಅರ್ಥ ಆಗಿಲ್ಲ ಅಂದರೆ ಅಪ್ಲೈ ಮಾಡೋದು ಹೇಗೋ ಅಂತ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀನಿ. ಬಟ್ ಏನೇ ಬೇಕಾದರೂ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈ ವೇಕೆನ್ಸಿ ಬಂದ್ಬಿಟ್ಟು ಅಂಡಮಾನ್ ನಿಕೋಬಾರಲ್ಲಿ ನಡೀತಿರೋ ಗೌರ್ಮೆಂಟ್ ಜಾಬ್ ಅಂದರೆ ಪೊಲೀಸ್ ವೇಕೆನ್ಸಿ. ಸೊ ಪೊಲೀಸ್ ವೇಕೆನ್ಸಿ ಸ್ಟಾರ್ಟ್ ಆಗಿದೆ ಅಂಡಮಾನ್ ನಿಕೋಬಾರಲ್ಲಿ. ಸೊ ಅದೇ ಪ್ರದೇಶದವ್ರು ಅಪ್ಲೈ ಮಾಡಬೇಕು ಅಂತ ಏನಿಲ್ಲ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಎಲ್ಲರಿಗೂ ಬಿಟ್ಟಿರೋದು. ಸೊ ನಾವು ಕರ್ನಾಟಕದಲ್ಲಿದ್ದು ಕೂಡ ನಾವು ಅಪ್ಲೈ ಮಾಡ್ಬೋದು. ಓಕೆ, ಸ್ಯಾಲ್ರಿ ತುಂಬ ಜಾಸ್ತಿ ಇದೆ. ದಟ್ ಟು ಡಿಪೆಂಡ್ ಆನ್ ಗ್ರೇಡ್ ಅಗೇನ್. ಒಟ್ಟು 495 ವೇಕೆನ್ಸಿ ನಡೀತಾ ಇದೆ. ಪೊಲೀಸು, ಅದರಲ್ಲಿ ಟೈಪಿಸ್ಟು ಏನಿರ್ತಾರೆ ಕಂಪ್ಲೀಟ್ ಒಟ್ಟು 495 ಪೊಲೀಸ್ ನೇಮಕಾತಿ ಆರಂಭವಾಗಿದೆ. ಓಕೆ, ಸೊ ಬನ್ನಿ ಇದು ಏನೇನಿದೆ, ಹೇಗೆ ಅಪ್ಲೈ ಮಾಡಬೇಕು, ಕ್ವಾಲಿಫಿಕೇಷನ್ ಏನಿರಬೇಕು, ಇನ್ ಕೇಸ್ ಸೆಲೆಕ್ಟ್ ಆದರೆ ಸ್ಯಾಲ್ರಿ ಏನಿರುತ್ತೆ, ಸೊ ಇವೆಲ್ಲ ಇನ್ಫಾರ್ಮೇಷನ್ ಮುಂದೆ ನೋಡೋಣ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ಕಿಪ್ ಮಾಡಿಬಿಡಿ, ಪೂರಾ ವಿಡಿಯೋ ನೋಡಿ. ಸೊ ನಿಮಗೆ ಐಡಿಯಾ ಬರುತ್ತೆ ಏನು ಮಾಡಬೇಕು ಅಂತ ಹೇಳಿ. ಓಕೆ, ಲೆಟ್ಸ್ ಗೋ. ಓಕೆ, ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಾಗೆ ಈಗ ನೀವು ನೋಡ್ತಿರೋದು ಬಂದು ಅಂಡಮಾನ್ ನಿಕೋಬಾರಲ್ಲಿ ನಡೀತಿರೋ ಪೊಲೀಸ್ ಇಲಾಖೆ ನೇಮಕಾತಿ. ಸೊ ಅಂಡಮಾನ್ ನಿಕೋಬಾರ್ನಲ್ಲಿ ಪೊಲೀಸ್ ಇಲಾಖೆಯಿಂದ ವಿವಿಧ ಹುದ್ದೆಗಳಿಗೆ ಅರ್ಜಿ, ಅಂದರೆ ತುಂಬ ಜಾಬ್ ವೇಕೆನ್ಸಿ ಇದೆ, ಅಂದರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟಲ್ಲಿ ನಡೀತಾ ಇದೆ. ಸೊ ಇಲ್ಲಿ ನೋಡಿ, ಸೊ ಅಂಡಮಾನ್ ನಿಕೋಬಾರ್ ಪೊಲೀಸ್ ಇಲಾಖೆ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ. ಸೊ ಇದಕ್ಕೆ ಅರ್ಜಿ ಸ್ಟಾರ್ಟ್ ಆಗಿದೆ. ಇದು ಬಂದ್ಬಿಟ್ಟು ಮೇ 17 ಲಾಸ್ಟ್ ಡೇ ಅಪ್ಲಿಕೇಶನ್ ಹಾಕಕ್ಕೆ. ಇದು ಬಂದ್ಬಿಟ್ಟು ವಿವಿಧ ಘಟಕಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಕಾರ್ಯನಿರ್ವಾಹಕ ಶಾಖೆಗೆ 219 ಹುದ್ದೆಗಳು, ಕಾರ್ಯನಿರ್ವಾಹಕ ಶಾಖೆಗೆ 219, ರೇಡಿಯೋ ಸಂಸ್ಥೆಗೆ 108, ಅಂದರೆ ಪೊಲೀಸ್ ರೇಡಿಯೋ ಸ್ಟೇಷನ್ಗೆ ರೇಡಿಯೋ ಸಂಸ್ಥೆಗೆ 108, ಪೊಲೀಸ್ ಮೋಟಾರ್ ಟ್ರಾನ್ಸ್ಪೋರ್ಟ್ 23, ಪೊಲೀಸ್ ಮರೈನ್ಸ್ ಪೋಸ್ಟಿಗೆ 13, ಅಗ್ನಿಶಾಮಕ 99, ಇಂಡಿಯಾ ರಿಸರ್ವ್ ಬೆಟಾಲಿಯನ್ 36. ಸೊ ಇವೆಲ್ಲ ಸೇರಿಸಿ ಟೋಟಲು ನಾನು ಹೇಳ್ದಂಗೆ 495 ಪೊಲೀಸ್ ಇಲಾಖೆಯಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಅಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಈಗ. ಸೊ ಇದು ಗೌರ್ಮೆಂಟ್ ಜಾಬ್ ಆಗಿರುತ್ತೆ, ಪ್ರೈವೇಟು ಕಾಂಟ್ರಾಕ್ಟ್ ಅಲ್ಲ. ಸೊ ಇಟ್ಸ್ ಕಂಪ್ಲೀಟ್ಲಿ ಗೌರ್ಮೆಂಟ್ ಜಾಬ್. ಓಕೆ, ಸೊ ಅರ್ಜಿ ಸಲ್ಲಿಕೆ ಪ್ರಾರಂಭ ಅಂದರೆ 27ನೇ ತಾರೀಕಿಂದ ಸ್ಟಾರ್ಟ್ ಆಗಿ ಮೇ 17 ತನಕ ಇರುತ್ತೆ. ಓಕೆ, 20 ಡೇಸ್ ಟೈಮ್ ಇದೆ ಅಪ್ಲಿಕೇಶನ್ ಹಾಕೋಕ್ಕೆ. ಸೊ ಈ 20 ಡೇಸಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾನಿಲಯದಿಂದ ಹುದ್ದೆಗೆ ಅನುಗುಣವಾಗಿ 10ನೇ ತರಗತಿ 10th, PUC, ಸಂಬಂಧಿತ ವಿಭಾಗದಲ್ಲಿ ಡಿಪ್ಲೊಮೊ, ಪದವಿ ಅಂದರೆ ಡಿಪ್ಲೊಮೊ ಆದಮೇಲೆ ಡಿಗ್ರಿ, ಇಂಜಿನಿಯರಿಂಗ್ ಅಥವಾ ಇತರೆ ತತ್ಸಮಾನ ಅರ್ಹತೆಯನ್ನು ಹೊಂದಿರಬೇಕು. ಅಂದರೆ ಇದು 10th ಸ್ಟಾರ್ಟ್ ಆಗಿ ಡಿಗ್ರಿ ಇಂಜಿನಿಯರ್ ತನಕನೂ ನೀವು ಅಪ್ಲೈ ಮಾಡ್ಬೋದು. ಇದು 10th ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ, ಡಿಪ್ಲೊಮೊ, ಇಂಜಿನಿಯರಿಂಗ್, ಇದಕ್ಕೆ ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಬಿಕಾಸ್ ತುಂಬ ಡಿಫ್ರೆಂಟ್ ಪೊಸಿಷನ್ನಿಗೆ ವೇಕೆನ್ಸಿ ನಡೀತಾ ಇದೆ. ಓಕೆ, ಸೊ ಸ್ಪಷ್ಟತೆಗೆ ನೀವು ವಿವಿಧ ಅಧಿಕೃತ ಅಧಿಸೂಚನೆಯಲ್ಲಿ ಓದಬೇಕು ಅಂದ್ಕೊಂಡಿದ್ದಾರೆ, ನಾನು ತೋರಿಸ್ತೀನಿ ನಿಮಗೆಲ್ಲರಿಗೂ. ಸೊ ಕನಿಷ್ಠ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 38 ವರ್ಷ ಆಗಿರಬೇಕು. 18 ವರ್ಷದಿಂದ ಮೇಲ್ಪಟ್ಟು 38 ವರ್ಷದಿಂದ ಒಳಗಿದ್ರೆ ಮಾತ್ರ ನೀವು ಅಪ್ಲಿಕೇಬಲ್ ಮಾಡೋಕ್ಕೆ ಸಾಧ್ಯ. ಸೊ OBC ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳು 3 ವರ್ಷ, ಅಂದರೆ ಅವರಿಗೆ ಏಜ್ ಲಿಮಿಟ್ ಕೊಡ್ತಾರೆ. ಸೊ ಇದು ಆಯ್ಕೆ ವಿಧಾನ ಹೀಗಿದೆ. ಫಸ್ಟ್ ಫಿಸಿಕಲ್ ಟೆಸ್ಟ್ ಇರುತ್ತೆ, ಆಮೇಲೆ ಲಿಖಿತ ಪರೀಕ್ಷೆ, ಆಮೇಲೆ ಕೌಶಲ್ಯ ಪರೀಕ್ಷೆ ಅಂದರೆ ಟೈಪಿಂಗ್ ಪರೀಕ್ಷೆ ಇರುತ್ತೆ, ಆಮೇಲೆ ನಿಮ್ಮದು ಮೆಡಿಕಲ್ ಟೆಸ್ಟ್ ಇರುತ್ತೆ. ಸೊ ಫಿಸಿಕಲ್ ಟೆಸ್ಟು, ರೈಟಿಂಗು, ಆಮೇಲೆ ಟೈಪಿಂಗ್ ಟೆಸ್ಟು ಮತ್ತು ವೈದ್ಯಕೀಯ ಪರೀಕ್ಷೆ. ಅಗೇನ್ ಟೈಪಿಂಗ್ ಟೆಸ್ಟ್ ಬಂದ್ಬಿಟ್ಟು ಬೇಸ್ಡ್ ಆನ್ ನೀವು ಯಾವ ಪೊಸಿಷನ್ನಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದಕ್ಕೆ. ಓಕೆ,
ಸೊ ಸ್ಯಾಲ್ರಿ ನೋಡಿ ಇಂಟ್ರೆಸ್ಟಿಂಗ್. ಗೌರ್ಮೆಂಟ್ ಜಾಬ್ ಇದು ಅಂಡಮಾನ್ ನಿಕೋಬಾರಲ್ಲಿ 18,000ದಿಂದ 1,12,400 ರೂಪಾಯಿವರೆಗೂ ಇದೆ. ಹೈ ಪೇಯ್ಡ್ ಸ್ಯಾಲ್ರಿ, ಗೌರ್ಮೆಂಟ್ ಜಾಬ್ ಜೊತೆಗೆ ನಿಮಗೆ ತುಂಬ ಮೇ ಬಿ ಅಪ್ಲಿಕೇಶನ್ ಹಾಕಿದ್ರೆ ಮೋಸ ಏನಾಗಲ್ಲ ಅನ್ಕೊತೀನಿ. ಯಾಕಂದರೆ ತುಂಬ ವೇಕೆನ್ಸಿ ನಡೆಯೋದ್ರಿಂದ ಲಕ್ ಯಾರಿಗೆ ಎಲ್ಲಿ ಕೈ ಹಿಡಿದು ಹೇಳೋಕ್ಕಾಗಲ್ಲ. ಬಟ್ ನನ್ನ ಸಜೆಷನ್ ಏನು ಅಂದರೆ, ದಯವಿಟ್ಟು ನೀವು 10th PUC ಡಿಗ್ರಿ ಡಿಪ್ಲೊಮೊ ಏನೇ ಆಗಿದ್ರೂ ಕೂಡ ಅಪ್ಲಿಕೇಶನ್ ಹಾಕಿ. ಮುಂದೆ ಏನಾಗುತ್ತೆ ಆಮೇಲೆ ನೋಡೋಣ. ಸೊ ಎಕ್ಸಾಮ್ ಬರೋಕ್ಕೆ ಏನೂ ಇದಿಲ್ಲ. ಸೊ ಗೌರ್ಮೆಂಟ್ ಎಕ್ಸಾಮು, ಸೊ ಅಪ್ಲಿಕೇಶನ್ ಹಾಕಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಆಮೇಲೆ ಸೇಮ್ ಅರ್ಜಿ ಶುಲ್ಕ ಹೇಳ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಸಾಮಾನ್ಯ OBC EWC 100 ರೂಪೀಸು, ಪರಿಶಿಷ್ಟ ಪಂಗಡ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. ಸೊ ನಾರ್ಮಲ್ ಜನರಲ್ಲು OBC EWCಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಚಾರ್ಜ್ ಅಷ್ಟೇ ಇರುತ್ತೆ. ಈ ಖಾತೆಗೆ ನೀವು ಅಂದರೆ ಈ ಇಲ್ಲೇನೋ ತೋರಿಸ್ತಾ ಇದ್ದೀರಿ, ಸೊ ಇಲ್ಲಿಗೆ ನೀವು ಅಪ್ಲಿಕೇಶನ್ ಚಾರ್ಜಸ್ನ ಹಾಕಬೇಕಾಗುತ್ತೆ 100 ರೂಪೀಸ್. ಸೊ ಬರೀ 100 ರೂಪೀಸ್ ಇದೆ, ಕಳ್ಕೊಳೋದೇನಿಲ್ಲ. 100 ರೂಪೀಸ್ ಎಲ್ಲೋ ಖರ್ಚು ಮಾಡ್ತೀವಿ. ಸೊ ಎಕ್ಸಾಮ್ ಬರೆದು ಟ್ರೈ ಮಾಡ್ಬೋದು. ಸೊ ಪ್ಲೀಸ್ ಎಲ್ಲರೂ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಅಂದರೆ ಇದೆಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದು ಆ ವೆಬ್ಸೈಟ್ ಅವ್ರದ್ದು. ಈ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ನಾನು ಫಸ್ಟ್ ರಿಜಿಸ್ಟರ್ ಮಾಡ್ಕೊಬೇಕು ಇಲ್ಲಿ ಕ್ಯಾಂಡಿಡೇಟ್ ಕಾರ್ನರಲ್ಲಿ. ಆಮೇಲೆ ಅರ್ಜಿ ನಮೂನೆ, ಕೇಳಲಾಗುವ ಚಿತ್ರ ಅಂದರೆ ನಿಮ್ಮ ಫೋಟೋ, ಸೈನು, ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟ್ ಎಲ್ಲ ಅಪ್ಲೋಡ್ ಮಾಡಬೇಕು. ನಿಮ್ಮ ವರ್ಗಕ್ಕೆ ಅನುಗುಣವಾಗಿ ಅರ್ಜಿ ಶುಲ್ಕವನ್ನು ನೀವು ಪಾವತಿಸಬೇಕು. ಕೊನೆಯ ಅರ್ಜಿಯನ್ನು ಮತ್ತೊಮ್ಮೆ ಎಚ್ಚರಿಕೆಯಿಂದ ಪರಿಶೀಲಿಸಿ ಸಲ್ಲಿಸಿ. ಓಕೆ, ಸೊ ಈಗ ತೋರಿಸ್ತಿರೋದು ನಾನು ಬಂದ್ಬಿಟ್ಟು ಇವ್ರದ್ದು ವೆಬ್ಸೈಟ್. ಸೊ ಇದು ವೆಬ್ಸೈಟು. ನಾನು ಮೊನ್ನೆ ತೋರಿಸಿದ್ದು ನಿಮಗೆ ಇದು ಅಂಡಮಾನ್ ನಿಕೋಬಾರಲ್ಲಿ ಗ್ರೂಪ್ ಸಿ ಮಜ್ದೂರ್, ಅಂದರೆ ಅರಣ್ಯ ಇಲಾಖೆಯಿಂದ ಏನು ಮಜ್ದೂರ್ ಅಂತ ಹೇಳಿದ್ದೆ, ಸೊ ಅದು ಕೂಡ ಗೌರ್ಮೆಂಟ್ ಜಾಬೇ. ಸೊ ಇದು ಬಂದು ನಾನು ಇದು ತೋರಿಸಿದ್ದು ನಿಮಗೆ ಅವತ್ತು. ಸೊ ಇದು ಅವ್ರದ್ದು ಅಧಿಕೃತ ಸೂಚನೆ ಮಜ್ದೂರಿಗೆ. ಅಂದರೆ ಡಿಫ್ರೆಂಟ್ ಆಗಿ ಪೊಸಿಷನ್ ಇದ್ದಾವೆ ಮಜ್ದೂರಲ್ಲೂ. ಸೊ ಈಗ ಇದು ಬೇಡ, ನಾವು ಹೇಳ್ತಾ ಇರೋದು ಗ್ರೂಪ್ ಬಿ, NG ಮತ್ತು ಗ್ರೂಪ್ ಸಿ ಅಲ್ಲಿ ನಡೀತಿರೋ ಪೊಲೀಸ್ ಡಿಪಾರ್ಟ್ಮೆಂಟ್ ವೇಕೆನ್ಸಿ. ಸೊ ಇದು ಬಂದ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ವೇಕೆನ್ಸಿ ಆಗಿರುತ್ತೆ. ಅಪ್ಲಿಕೇಶನ್ ಅಕ್ಸೆಪ್ಟೆಡ್ ಥ್ರೂ ದ ಆನ್ಲೈನ್ ಮೋಡ್ ಓನ್ಲಿ, ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಸೊ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದು ಯಾರಿಗಾರ ಬೇಕು ಅಂದರೆ ಹೇಳಿ, ನಾನು ಖಂಡಿತ ನೀವು ಮೆಸೇಜ್ ಮಾಡಿ, ನಾನು ಇದನ್ನು ನಿಮಗೆ ಡೈರೆಕ್ಟಾಗಿ ಕಳಿಸ್ತೀನಿ. ಸೊ ವೇಕೆನ್ಸೀಸ್ ನೋಡಿ ಇಲ್ಲಿ ಕೊಟ್ಟಿರೋದು. ಸಬ್ ಇನ್ಸ್ಪೆಕ್ಟರಿಗಿದೆ, ಕಾನ್ಸ್ಟೇಬಲ್ ಬ್ಯಾಟ್ಸ್ಮನ್ನು, ಸಫಿ ಕರ್ಮಚಾರಿ, ಹಾಗೆ ಫಾಲೋವರ್ ಟೈಲರ್, ಫಾಲೋವರ್ ಬಾರ್ಬರ್, ಅಂದರೆ ತುಂಬ ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರೋದ್ರಿಂದ. ಸೊ ರೇಡಿಯೋ ಆಪ್ರೇಟರು, ರೇಡಿಯೋ ಟೆಕ್ನಿಷಿಯನ್ನು, ಆಮೇಲೆ ಸಬ್ ಇನ್ಸ್ಪೆಕ್ಟರು, ಡೀಲಿಂಗ್ ಅಸಿಸ್ಟೆಂಟು, ಸ್ಟೋರ್ ಕೀಪರು. ಸೊ ಅವರು ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಬೇರೆ ಬೇರೆ ಥರ ವೇಕೆನ್ಸಿ ಇರುತ್ತೋ ಎಲ್ಲ ವೇಕೆನ್ಸಿಗೂ ಕೂಡ ಅವರು ಬಿಟ್ಟಿದ್ದಾರೆ. ಸೊ 495 ವೇಕೆನ್ಸಿ ಅಂದರೆ ಕಮ್ಮಿ ವೇಕೆನ್ಸಿ ಅಲ್ಲ. ಸೊ ತುಂಬ ವೇಕೆನ್ಸಿ ಇರುತ್ತೆ. ಇಲ್ಲಿ ನೋಡಿ, ಸಬ್ ಇನ್ಸ್ಪೆಕ್ಟರಿಗೆ 35ರಿಂದ 1,12,000 ತನಕ ಸ್ಯಾಲ್ರಿ ಇದೆ, ಲೆವೆಲ್ 6ಅಲ್ಲಿ ಬರ್ತಾರೆ. ಡೀಲಿಂಗ್ ಅಸಿಸ್ಟೆಂಟು, ಸ್ಟೋರ್ ಕೀಪರಿಗೆ ಬಂದು 25,000 ಸೊ ಕಾನ್ಸ್ಟೇಬಲ್ಲು ಈ ವರ್ಗದವ್ರಿಗೆ ಬಂದ್ಬಿಟ್ಟು 21,000ರಿಂದ 69. ಅದು ಸೇಮ್ ಹೇಳಿದ್ನಲ್ಲ ಅದು. ನರ್ಸಿಂಗ್ ಬಂದ್ಬಿಟ್ಟು ಅಂದರೆ ಯಾರು ನರ್ಸಿಂಗ್ ಮಾಡಿರ್ತೀರ ಅವರಿಗೆ 19ರಿಂದ 63,000 ಇದೆ. ಫೆಲೋ ಕೀಪರು, ಎಕ್ಸಿಕ್ಯೂಟಿವ್ ಇವರಿಗೆಲ್ಲ 18,000ದಿಂದ 56,000 ತನಕ ಸಿಗ್ತಾ ಇದೆ. ಸೊ ಸಬ್ ಇನ್ಸ್ಪೆಕ್ಟರ್ ಆಗಬೇಕಂದ್ರೆ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ರೆಕ್ನಿನ್ ಯೂನಿವರ್ಸಿಟಿಯಲ್ಲಿ. ಸೊ ಕ್ಯಾಂಡಿಡೇಟ್ ಮಸ್ಟ್ ಬಿ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್, ಅಂದರೆ ಅವರಿಗೆ 2 ವೀಲರ್ ಮತ್ತು 4 ವೀಲರ್ ಲೈಸೆನ್ಸ್ ಇರಬೇಕು. ಸಬ್ ಇನ್ಸ್ಪೆಕ್ಟರಿಗೆ ಸೈನ್ಸ್ ಆಗಿರಬೇಕು, ಸ್ಟೇಷನ್ ಆಫೀಸರಿಗೆ. ಸೊ ಇವೆಲ್ಲ ಸಬ್ ಇನ್ಸ್ಪೆಕ್ಟರ್ PMT, ಬ್ಯಾಚುಲರ್ ಇಂಜಿನಿಯರಿಂಗ್ BTech ಆಗಿರಬೇಕು, ಬ್ಯಾಚುಲರ್ ಆಫ್ ಡಿಗ್ರಿ ಫ್ರಮ್ ರೆಕನ್ ಯೂನಿವರ್ಸಿಟಿ. ಸಬ್ ಇನ್ಸ್ಪೆಕ್ಟರಿಗೆ ಹಾಕ್ಬೇಕಂದ್ರೆ ನೀವು ಇದು ಯಾವುದರ ಡಿಗ್ರಿ ಇದ್ರೂ ಆಗುತ್ತೆ. ರೇಡಿಯೋ ಆಪ್ರೇಟರಿಗೆ ಬ್ಯಾಚುಲರ್ ಡಿಗ್ರಿ ಇನ್ ಡಿಪ್ಲೊಮೊ, ರೇಡಿಯೋ ಟೆಕ್ನಿಷಿಯನ್ನು ಇಂಜಿನಿಯರಿಂಗ್ ಟೆಕ್ನಿಷಿಯನ್ ಆಗಿರಬೇಕು. ಹಾಗೆ ತುಂಬ ವೇಕೆನ್ಸಿ ನಡೀತಾ ಇದೆ, ನೀವು ನೋಡ್ತಿರಬಹುದು. ಸೊ ತುಂಬ ಡೀಟೇಲ್ಸ್ ಇದೆ ಇದರಲ್ಲಿ. ನೀವು ನೋಡ್ದಂಗೆ ಇಲ್ಲಿ ಹೆಚ್ಚು ಕಮ್ಮಿ ಇವ್ರು ಕೊಟ್ಟಿರೋ ವೇಕೆನ್ಸಿಗೆ 50 ಪೇಜಿಂದು ಇಲ್ಲ, 60 ಪೇಜಿಂದ ಜಾಸ್ತಿನೇ ಇದೆ. ಸೊ 72 ಪೇಜು ಡೀಟೇಲ್ಸ್ ನೀವು ಇಲ್ಲಿ ನೋಡ್ತಿರೋದು. ಸೊ ಹೇಗೆ ಅಪ್ಲೈ ಮಾಡಬೇಕು, ಏನು ಹೇಗಿರುತ್ತೆ ಎಲ್ಲ ಇನ್ ಡೀಟೇಲ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ ಗೌರ್ಮೆಂಟಿಂದ. ಸೊ ಇದು ಬೇಕಂದ್ರೆ ಹೇಳಿ, ನಾನು ಕಳಿಸ್ತೀನಿ. ಇನ್ ಕೇಸ್ ಯಾರಿಗಾರು ರಿಕ್ವೈರ್ಮೆಂಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಅದು ನಾನು ಕಳಿಸ್ಕೊಡ್ತೀನಿ. ಸೊ ನಾನು ಹೇಳ್ದಂಗೆ ಇದು ಅಪ್ಲೈ ಮಾಡೋ ಜಾಗ. ಸೊ ಇಲ್ಲಿ ನೀವು ಕ್ಯಾಂಡಿಡೇಟ್ ಕಾರ್ನರಿಗೆ ಹೋಗಬೇಕು, ಸೇಮ್ ಇರುತ್ತೆ. ಫಸ್ಟ್ ನೀವು ರಿಜಿಸ್ಟರ್ ಯುವರ್ ಡೀಟೇಲ್ಸ್ ಹಾಕಬೇಕು. ರಿಜಿಸ್ಟರ್ಡ್ ಆದಮೇಲೆ ನೀವು ಲಾಗಿನ್ ಮಾಡಬೇಕು ಸೇಮ್.
ನಿಮ್ಮ ನೇಮು, ಆಧಾರ್ ನಂಬರು ಎಲ್ಲ ಚೆಕ್ ಮಾಡಿ ಆಮೇಲೆ ರಿಜಿಸ್ಟ್ರ್ ಕೊಟ್ಟು ನಿಮಗೆ ಲಾಗಿನ್ ಡೀಟೇಲ್ಸ್ ಬರುತ್ತೆ. ಲಾಗಿನ್ ಡೀಟೇಲ್ಸ್ ಬಂದಮೇಲೆ ಮತ್ತೆ ಹೋಗಿ ಇಲ್ಲಿ ರಿಜಿಸ್ಟರ್ ನಂಬರು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಸೇಮ್ ನಿಮ್ಮ ಫೋಟೋ ಸೈನು, ನಿಮ್ಮ ಎಜುಕೇಷನ್ ಡೀಟೇಲ್ಸು, ಅದು ಅಪ್ಲಿಕೇಶನ್ನು ಅಂದರೆ ನಿಮ್ದು ಅವೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೈ ಮಾಡಬೇಕು. ಸೊ ಈ ಥರ ವೇಕೆನ್ಸಿ ಇರುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಅಂಡಮಾನ್ ನಿಕೋಬಾರಲ್ಲಿ ನಡೀತಿರೋ ಪೊಲೀಸ್ ಇಲಾಖೆ ನೇಮಕಾತಿ. ಸೊ ಇಂಟ್ರೆಸ್ಟಿಂಗ್ ಇದೆ. 495 ವೇಕೆನ್ಸೀಸ್ ಕೂಡ ಇದೆ. ಸೊ 10th PUC, ಇಂಜಿನಿಯರಿಂಗ್, ಡಿಪ್ಲೊಮೊ, ನರ್ಸಿಂಗು, ಡಿಗ್ರಿ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಸೊ ಕಳ್ಕೊಳೋದೇನಿಲ್ಲ, ಹೋದರೆ 100 ರೂಪಾಯಿ ಹೋಗುತ್ತೆ, ಬಂದರೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಅಪ್ಲೈ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಕೆರಿಯರು ಚೇಂಜ್ ಯಾವಾಗ ಬೇಕಾದ್ರೂ ಆಗ್ಬೋದು. ಸೊ ಅಪ್ಲೈ ಮಾಡಿ, ಕಳ್ಕೊಳೋದೇನಿಲ್ಲ. ಸೊ ಇನ್ ಕೇಸ್ ಹೆಲ್ಪ್ ಬೇಕು ಅಂದರೆ ಖಂಡಿತ ನನಗೆ ನೀವು ಅಪ್ರೋಚ್ ಮಾಡ್ಬೋದು. ಸೊ ತುಂಬ ಜನ ಕೆಲಸ ಹುಡುಕ್ತಿರ್ತೀರಾ. ಸೊ ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವರು ಅಪ್ಲೈ ಮಾಡಿ. ಇನ್ ಕೇಸ್ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಅದಕ್ಕೆ ನೀವು ಭಾಗಿದಾರಿ ಆಗ್ತೀರಾ. ಹಾಗೆ ನನಗೂ ಕೂಡ ಫೀಲ್ ಗುಡ್ ಆಗುತ್ತೆ, ಯಾಕಂದರೆ ನಾನು ವಿಡಿಯೋ ನೋಡಿ ಅಟ್ಲೀಸ್ಟ್ ಯಾರಿಗಾರು ಹೆಲ್ಪ್ ಆಗ್ತಿದೆ ಅಂತೇಳಿ. ಸೊ ದಟ್ ವಿಲ್ ಮೋಟಿವೇಟ್ ಮೀ ಮೋರ್. ಸೊ ಹಾಗೆ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನನಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇನ್ ಕೇಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅಲ್ಲಿ ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಗಳಿಗೆ ನಿಮಗೆ ಅಪ್ಲೈ ಮಾಡೋ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸೊ ಮೇಲೆ ಬರೋದ್ರಿಂದ ನೀವು ಯಾವ ವೇಕೆನ್ಸಿ ನಡೀತಿದೆ ಅಂತ ನೀವು ಅಪ್ಡೇಟಲ್ಲಿ ಇರ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಗುಡ್ ನೈಟ್.